ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕಥೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 2. ಲೇಖಕರು ಕೈಸರ್ ಜಹಾ. ಚಾಂದನಿ ಅರಳು ಹುರಿದಂತೆ ಮಾತನಾಡುತ್ತಿದ್ದುದನ್ನು ನೋಡಿ ಪ್ರತೀಕ್ ಕಳೆದು ಹೋಗಿದ್ದ. ಪ್ರತೀಕ್ ಮೀಸೆ ಅಂಚಿನಲ್ಲಿ ಮುಗುಳು ನಗುವನು. ಎಲ್ಲ ಮಾತುಕತೆಗಳು ಮುಗಿದು ಒಳ್ಳೆ ಮುಹೂರ್ತದಲ್ಲಿ ನಿಶ್ಚಿತಾರ್ಥ ಮತ್ತು ಮದುವೆಯನ್ನು ಗೊತ್ತುಪಡಿಸುವುದೆಂದು ದೊಡ್ಡವರು ಮಾತನಾಡಿಕೊಳ್ಳುವರು. ಅವರ ಮಾತುಗಳು ಪ್ರತೀಕ್ಗೆ ಇಷ್ಟ ಆಗುವುದಿಲ್ಲ. ಕಾರಣ, ಸೈಲೆಂಟ್ ಕಾವ್ಯಾಳಿಗಿಂತ ಅವನಿಗೆ ಬಡಬಡಿಸುವ ಚಾಂದಿನಿ ಇಷ್ಟ ಆಗಿದ್ದಳು. ನಿಶ್ಚಿತಾರ್ಥ ಮತ್ತು ಮದುವೆಗಳಿಗೆ ಮುಹೂರ್ತ ತಾವು ಹೇಳುವುದಾಗಿ ಮನೋಹರ್ ಅವರು ಹೇಳಿದಾಗ ಸರಿ ಎಂದು ಎಲ್ಲರೂ ಅಲ್ಲಿಂದ ಹೊರಡುವರು. ಅವರು ಹೋದ ನಂತರ ಸಂಗೀತಾರವರು ಚಾಂದಿನಿಯನ್ನು ಕಿವಿ ಹಿಂಡಿದರು. ಎಷ್ಟು ಸಲ ಹೇಳಬೇಕು ನಿನಗೆ, ದೊಡ್ಡವರ ಮುಂದೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ಅಂತ? ಸ್ವಲ್ಪನೂ ಗೊತ್ತಾಗಲ್ವಾ ನಿನಗೆ ಎಂದು ಬೈಯುವರು. ಅವರಿಂದ ಅವಳನ್ನು ಬಿಡಿಸಿಕೊಂಡ ಕಾವ್ಯ, ಹೋಗ್ಲಿ ಬಿಡಮ್ಮ, ಅವರೇನು ಬೇಜಾರು ಮಾಡಿಕೊಳ್ಳಲ್ಲ ಎಂದು ತನ್ನ ಪ್ರೀತಿಯ ತಂಗಿಯನ್ನು ತನ್ನ ಅಮ್ಮನ ಮಾತಿನಿಂದ ಬಚಾಯಿಸುವಳು. ಹೌದು ಕಣೆ ಕಾವ್ಯ, ನೀನು ನಿಮ್ಮ ಅಪ್ಪ ಇವಳನ್ನು ತಲೆ ಮೇಲೆ ಕೂರಿಸಿಕೊಳ್ಳಿ, ನನಗೇನು, ಏನಾದರೂ ಮಾಡಿಕೊಳ್ಳಿ. ಇವತ್ತು ಹೀಗೆ ಮಾತನಾಡುತ್ತಾಳೆ, ನಾಳೆ ಮದುವೆಯಾಗಿ ಹೋದ ಮನೆಯಲ್ಲೂ ಹೀಗೆ ಮಾತನಾಡಿದರೆ ಆಗ ನನಗೇನೇ ಹೇಳೋದು? ಇವಳ ಮನೆಯಲ್ಲಿ ಹೇಗೆ ಕಲಿಸಿದ್ದಾರೆ ನೋಡಿ ಅವರಮ್ಮ ಅಂತ ಎಂದು ಸಿಟ್ಟಿನಿಂದ ಹೇಳಿಕೊಂಡು ಅಡುಗೆ ಮನೆಗೆ ಹೋಗುವರು. ಅವರು ಬೇಜಾರಾಗಿದ್ದನ್ನು ನೋಡಿದ ಮನೋಹರ್ ರವರು, ನೀವಿಬ್ಬರೂ ಇಲ್ಲೇ ಇರಿ, ನಾನು ಹೋಗಿ ಅವಳನ್ನು ಸಮಾಧಾನ ಮಾಡುತ್ತೇನೆ. ಮತ್ತೆ ಚಾಂದಿನಿ, ಎಷ್ಟು ಸಲ ಹೇಳಬೇಕು ಬೇರೆಯವರ ಮುಂದೆ ಜಾಸ್ತಿ ಮಾತನಾಡಬಾರದು ಅಂತ? ಇನ್ನು ಮೇಲೆ ಹಾಗೆ ಆಡಬಾರದು ಪುಟ್ಟ ಎಂದು ಹೇಳಿ ಹೋಗುವರು. ಅಕ್ಕ ತಂಗಿ ಇಬ್ಬರು ತಮ್ಮ ಕೋಣೆಗೆ ಹೋಗುವರು. ಒಳಹೋದ ಮನೋಹರ್ ಅವರು ತಮ್ಮ ಮುದ್ದು ಮಡದಿ ಸಂಗೀತರನ್ನು ಸಮಾಧಾನ ಪಡಿಸುವರು. ಮನೋಹರ್ ಸರ್ಕಾರಿ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡಿಕೊಂಡಿದ್ದು, ಅವರ ಮಡದಿ ಸಂಗೀತ ಮನೆಯನ್ನು ನಿಭಾಯಿಸುವ ಜವಾಬ್ದಾರಿಯನ್ನು ಹೊಂದಿದ್ದು, ದೊಡ್ಡವಳಾದ ಕಾವ್ಯಳನ್ನು MBA ಓದಿಸಿರುವರು. ಓದು ಮುಗಿದ ನಂತರ ಅವಳು ಸಹ ಮೈಸೂರಿನ ಒಂದು ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ 2 ವರ್ಷದಿಂದ ಫೈನಾನ್ಸಿಯಲ್ ಆಫೀಸರ್ ಆಗಿ ಕೆಲಸ ನಿರ್ವಹಿಸುತ್ತಿರುವಳು. ಕಾವ್ಯಾಳಿಗಿಂತ 5 ವರ್ಷ ಚಿಕ್ಕವಳಾದ ಚಾಂದಿನಿ BCom ಸೆಕೆಂಡ್ ಇಯರನ್ನು ಓದುತ್ತಿರುವಳು. ಪ್ರತೀಕ್ ಮನೆಗೆ ಬಂದ ನಂತರ ತನ್ನ ತಂದೆ ತಾಯಿಯನ್ನು ಕುರಿತು, ಅಪ್ಪ, ನನಗೆ ಕಾವ್ಯಾಳಿಗಿಂತ ಚಾಂದಿನಿ ಇಷ್ಟ ಆದಳು ಎಂದಾಗ ಅವನ ಮಾತಿನಿಂದ ಸಿಟ್ಟಾದರು ಜನಾರ್ದನ್. ನಿನಗೆ ತಲೆ ಏನಾದರೂ ಕೆಟ್ಟಿದ್ದೀಯಾ ಪ್ರತೀಕ್? ನಾವು ಹೋಗಿದ್ದು ಕಾವ್ಯಾಳನ್ನು ನೋಡಕ್ಕೆ. ಅವಳನ್ನು ನೋಡಿ ಎಲ್ಲರ ಮುಂದೆ ಒಪ್ಪಿಗೆ ಅಂತ ಹೇಳಿ ಇವಾಗ ಹೀಗೆ ಹೇಳ್ತಿದ್ದೀಯಲ್ಲ? ಅಪ್ಪ, ಕಾವ್ಯನೂ ಒಳ್ಳೆಯ ಹುಡುಗಿಯೇ, ಆದರೆ ನನಗೇನೋ ಅವಳು ಅಷ್ಟು ಇಷ್ಟ ಆಗಲಿಲ್ಲ. ಈಗಿನ ಕಾಲದಲ್ಲಿ ಹುಡುಗಿಯರು ಎಷ್ಟು ಫಾಸ್ಟ್ ಇರ್ತಾರೆ. ಆದರೆ MBA ಮುಗಿಸಿ ಒಳ್ಳೆಯ ಕೆಲಸದಲ್ಲಿ ಇದ್ದರೂ ಸಹ ಅವಳು ಚಾಂದಿನಿ ತರಹ ಬೋಲ್ಡ್ ಇಲ್ಲ ಅಪ್ಪ. ಅಪ್ಪ ಪ್ಲೀಸ್, ಒಂದು ಸಲ ನೀವು ಮಾತನಾಡಿ ಎಂದಾಗ, ನೋಡು ಪ್ರತೀಕ್, ಇದೇನು ಆಟ ಅಲ್ಲ, ಜೀವನ. ನಾನು ಯಾರ ಹತ್ರನೂ ಏನೂ ಮಾತನಾಡಲ್ಲ ಅಷ್ಟೇ. ನಮಗೆಲ್ಲ ಅವಳು ಇಷ್ಟ ಆದಳು, ನೀನು ಅವಳನ್ನೇ ಮದುವೆ ಆಗುತ್ತೀಯ ಅಷ್ಟೇ. ಅಪ್ಪ ಪ್ಲೀಸ್, ಅರ್ಥ ಮಾಡಿಕೊಳ್ಳಿ. ಸರಿ, ನೀವು ಮಾತನಾಡಬೇಡಿ, ನಾನೇ ಒಂದು ಸಲ ಅವಳ ಹತ್ತಿರ ಮಾತನಾಡುತ್ತೇನೆ. ಇಲ್ಲ ಅಂದರೆ ಚಾಂದಿನಿ ಹತ್ತಿರ ಮಾತಾಡ್ತೀನಿ. ಪ್ಲೀಸ್ ಅಪ್ಪ, ಇದಕ್ಕೆ ಇಲ್ಲ ಅನ್ನಬೇಡಿ ಎಂದಾಗ ಮಗನ ಈ ಹಠವನ್ನು ನೋಡಿದ ಜನಾರ್ದನ್ ರವರು ಸರಿ ಎನ್ನುವರು. ಕತೆ ವಾಸ್ತವಕ್ಕೆ. ಮುಂಜಾನೆ 6 ಗಂಟೆಗೆ ಎದ್ದು ಕಾವ್ಯ ಸ್ನಾನ ಮಾಡಿ ಬಂದವಳು ಆರ್ಯನ್ ಇನ್ನೂ ಮಲಗಿರುವುದನ್ನು ನೋಡಿ ಹಾಲಿಗೆ ಹೋಗುವಳು. ಎಲ್ಲರೂ ಮಲಗಿದ್ದು ನೋಡಿದವಳು
ತಾನೇ ಮನೆಯ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕಿ ಒಳ ಬಂದಾಗ ಅಷ್ಟರಲ್ಲಿ ಎದ್ದು ಬಂದ ಜಾನಕಿಯವರು, ಕಾವ್ಯ, ಏನಮ್ಮ ಇಷ್ಟು ಬೇಗ ಎದ್ದಿದ್ದೀಯಾ? ಆಂಟಿ, ನಾನು ಬೇಗನೆ ಏಳುವುದು. ನನಗೆ ಬೇಗ ಎದ್ದು ಅಭ್ಯಾಸ. ಅಮ್ಮನಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುವುದು ಅಭ್ಯಾಸವಾಗಿದೆ, ಅದಕ್ಕೆ ಎದ್ದೆ ಎನ್ನುವಳು. ಹೌದು, ತುಂಬ ಒಳ್ಳೆಯದು ನೋಡು. ನನ್ನ ಮಗಳಿದ್ದಾಳೆ, ಸೋಮಾರಿ. ಎದ್ದು ತಿಂಡಿ ತಿಂದು ಕಾಲೇಜಿಗೆ ಹೋಗುತ್ತಾಳೆ, ಅಷ್ಟೇ ಅವಳ ಕೆಲಸ. ಮತ್ತೆ ಆರ್ಯನ್ ನಿನ್ನ ಜೊತೆ ಏನಾದರೂ ಮಾತನಾಡಿದನಾ? ಅವನಿಗೆ ಈ ಮದುವೆ ಇಷ್ಟ ಇರಲಿಲ್ಲ, ಹಾಗಂತ ಸುಮ್ಮನೆ ಇರಬೇಡ ನೀನು. ಅವನ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನ ಪಡು. ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡಿಕೊಳ್ಳಬೇಡ. ನೀನು ಜಾಸ್ತಿ ಓದಿದ್ದೀಯಾ, ಒಳ್ಳೆ ಕೆಲಸದಲ್ಲಿ ಕೂಡ ಇದ್ದೀಯಾ ಅಂತ ಅವನನ್ನು ಕಡೆಗಣಿಸಬೇಡಮ್ಮ ಎಂದು ಹೇಳಿದವರು, ನಾನು ಕಿಚನ್ಗೆ ಹೋಗ್ತಾ ಇದ್ದೀನಿ, ನೀನು ಬಾ ಎಂದು ಹೇಳಿ ಹೋಗುವರು. ಅವರ ಮಾತುಗಳನ್ನು ಕೇಳಿದವಳು ರೂಮಿಗೆ ಹೋಗಿ ಅವನನ್ನು ಪುನಃ ನೋಡಿದವಳು, ಒಂದು ಸಲ ತಾಳಿ ಕಟ್ಟಿದ ಮೇಲೆ ಏನೇ ಕಷ್ಟ ಬರಲಿ ಸುಖ ಬರಲಿ, ಈತನೇ ನನ್ನ ಗಂಡ. ಇವನ ಜೊತೆ ಮುರಿಯಲಾರದಂತಹ ಸಂಬಂಧ ಇದೆ. ಇವರು ಹೇಳಿದ್ರು ಅಂತ ನಾನು ಈ ಮನೆಯನ್ನು ಬಿಟ್ಟು ಹೋಗಲ್ಲ. ಇವರ ಮನವನ್ನು ತಿದ್ದೋಕೆ ಪ್ರಯತ್ನ ಮಾಡುತ್ತೇನೆ ಎಂದು ದೃಢ ನಿರ್ಧಾರ ಮಾಡಿ ಕಿಚನ್ ಕಡೆಗೆ ಹೋದಳು. ತನ್ನ ಅತ್ತೆಯ ಜೊತೆ ಸೇರಿ ತಿಂಡಿಗೆ ಚಪಾತಿ ಮತ್ತು ಪಲ್ಯವನ್ನು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುವಳು. ಜಯದೇವ್ ಅವರು ಎದ್ದು ಬಂದಾಗ ಅವರಿಗೆ ಕಾಫಿ ಮಾಡಿ ಕೊಡುವಳು. ಅಶ್ವಿನಿ ಸಹ ರೆಡಿಯಾಗಿ ಬಂದು ತಿಂಡಿ ತಿನ್ನುವುದಕ್ಕೆ ಕೂರುವರು. ಎಲ್ಲರೂ ಬಂದರೂ ತನ್ನ ಗಂಡ ಬರದಿದ್ದನ್ನು ಕಂಡು ಕೋಣೆಯ ಕಡೆಗೆ ತಿರುಗಿ ನೋಡುವಳು. ಅವಳು ನೋಡುತ್ತಿದ್ದುದನ್ನು ಅರ್ಥೈಸಿಕೊಂಡ ಅಶ್ವಿನಿ, ಅತ್ತಿಗೆ, ಅಣ್ಣ ಇಷ್ಟು ಬೇಗ ಎದ್ದೇಳಲ್ಲ. ಅವನು ಏನಿದ್ದರೂ 11 ಗಂಟೆಗೆ ಎದ್ದೇಳೋದು. ನೀವು ಕೂತ್ಕೊಂಡು ತಿಂಡಿ ತಿನ್ನಿ ಎಂದಾಗ ಮನಸ್ಸಿಲ್ಲದೆ ಅವರ ಜೊತೆ ಕುಳಿತು ತಾನು ತಿಂಡಿ ತಿನ್ನುವಳು. ತಿಂಡಿ ಮುಗಿಸಿದ ಅಶ್ವಿನಿ ಕಾಲೇಜಿಗೆ ಹೋಗುವಳು. ಜಾನಕಿ ಶರ್ಮಿಳಾ ಅವರ ಮನೆಗೆ ಹೋಗುವುದಾಗಿ ಹೇಳಿ ಹೋಗುವರು. ಜಯದೇವ್ ಅವರ ಮನೆ ಮೈಸೂರಿನ ವಿಜಯನಗರ 5ನೇ ಕ್ರಾಸ್ನಲ್ಲಿ ಇದ್ದರೆ ಜನಾರ್ದನ್ ಅವರ ಮನೆ 4ನೇ ಕ್ರಾಸಿನಲ್ಲಿ ಇರುವುದು. ಜಾನಕಿ ಅವರು ಹೋದ ನಂತರ ಕಾವ್ಯಾಳನ್ನು ಕುರಿತು ಜಯದೇವ್ರವರು, ನೋಡಮ್ಮ ಕಾವ್ಯ, ಆರ್ಯನ್ ಈಗ ನಿನ್ನ ಗಂಡ, ಅವನನ್ನು ತಿದ್ದಿ ಸರಿದಾರಿಗೆ ನೀನು ತರಬೇಕು. ನನಗೆ ಹುಷಾರಿರಲ್ಲ, ಆದರೂ ನಾನು ಅಂಗಡಿಗೆ ಹೋಗಲೇಬೇಕು. ಎಷ್ಟು ಸಲ ಹೇಳಿದೆ ಕೆಲಸ ನೋಡ್ಕೋ, ನನಗೆ ಆಗಲ್ಲ ಅಂತ, ಆದರೂ ಅವನು ಕೇಳಲ್ಲ. ನಾನು ಅಂಗಡಿಗೆ ಹೋಗಲಿಲ್ಲ ಅಂದರೆ ಮನೆ ಖರ್ಚು ನಿಭಾಯಿಸುವುದು ಕಷ್ಟ ಕಣಮ್ಮ. ಬೇಜಾರು ಮಾಡಿಕೊಳ್ಳಬೇಡ. ಅಪ್ಪನ ಮನೆಯಲ್ಲಿ ಚೆನ್ನಾಗಿ ಇದ್ದು ಬಂದು ಇಲ್ಲಿ ಕಷ್ಟ ನೋಡಬೇಕು ಅಂತ ತಿಳಿದುಕೊಳ್ಳಬೇಡ ಕಣಮ್ಮ. ನಿನಗೆ ಏನೇ ಬೇಕಿದ್ದರೂ ನನ್ನ ಹತ್ತಿರ ಹೇಳು, ಆಯ್ತಾ ಎಂದು ತಲೆ ಸವರಿ ಹೋಗುವರು. ಅವರ ಮಾತುಗಳನ್ನು ಕೇಳಿದವಳ ಕಣ್ಣಲ್ಲಿ ನೀರು ತುಂಬುವುದು. ಆದರೆ ಅಳುವುದು ಎಲ್ಲದಕ್ಕೂ ಪರಿಹಾರ ಅಲ್ಲ. ಆರ್ಯನನ್ನು ಸರಿದಾರಿಗೆ ಹೇಗೆ ತರುವುದೆಂದು ಯೋಚಿಸಿದವಳಿಗೆ ಏನೂ ಗೊತ್ತಾಗುವುದಿಲ್ಲ. ಸುಮ್ಮನೆ ರೂಮಿಗೆ ಹೋಗುವಳು. ಅಲ್ಲಿ ಹೋಗಿ ನೋಡಿದಾಗ ಆರ್ಯನ್ ಇನ್ನೂ ಮಲಗಿರುವನು. ಇತ್ತ ಕಡೆ, ಚಾಂದಿನಿ ಎದ್ದೇಳು ಪ್ಲೀಸ್, ಚಾಂದಿನಿ ಬೇಗ ಎದ್ದೇಳು, ನೋಡು 10:30 ಆಯಿತು, ನೀನು ಇನ್ನೂ ಎದ್ದೇಳಿಲ್ಲ ಅಂದರೆ ಹೇಗೆ? ಅಮ್ಮ ಅವಾಗಿನಿಂದ 4 ಸಲ ಬಂದು ಕರೆದು ಹೋದರು. ಪ್ಲೀಸ್ ಎಂದಾಗ ಅವನ ಮಾತಿನಿಂದ ಸಿಟ್ಟಾದವಳು, ಏನು ಪ್ರತೀಕ್ ನಿಮ್ಮದು? ನಿನ್ನೆ ತಾನೇ ಮದುವೆಯಾಗಿದ್ದೀವಿ. ಅವರಿಗೂ ಗೊತ್ತಾಗುತ್ತದೆ ಬಿಡಿ, ಇಷ್ಟು ಬೇಗ ಯಾರೂ ಎದ್ದೇಳಲ್ಲ. ನನಗೆ ಇನ್ನೂ ನಿದ್ದೆ ಬರುತ್ತಿದೆ, ಸ್ವಲ್ಪ ಹೊತ್ತು ಮಲಗುತ್ತೇನೆ ಎಂದಳು. ನೋಡು ಚಾಂದಿನಿ, ಮಧ್ಯಾಹ್ನ ಬೇಕಿದ್ದರೆ ಮಲಗುವಂತೆ, ಈಗ ಎದ್ದೇಳು ಪ್ಲೀಸ್ ಎಂದು ಗೋಗರೆಯುವನು. ಅವನ ಕಾಟ ತಾಳಲಾರದೆ ಸರಿ ಎಂದು ಎದ್ದವಳು ವಾಶ್ರೂಮಿಗೆ ಹೋಗುವಳು. ಜಾನಕಿ ಅವರು ಶರ್ಮಿಳಾ ಅವರ ಮನೆಗೆ ಬಂದು, ಎಲ್ಲಿ ಅಕ್ಕ ನಿಮ್ಮ ಸೊಸೆ ಕಾಣಿಸ್ತಾ ಇಲ್ಲ ಎಂದಾಗ ಸರಿತಾರವರು, ನಾನು ಬೆಳಿಗ್ಗೆಯಿಂದ ನೋಡೇ ಇಲ್ಲ, ಅತ್ತಿಗೆ ಈಗ ಬರ್ತಾಳೆ ಅಂತ ಕಾಯುತ್ತಿದ್ದರೆ ಇನ್ನೂ ಎದ್ದು ಬಂದೇ ಇಲ್ಲ. ಪಾಪ ದೊಡ್ಡ ಅತ್ತಿಗೇನೆ ತಿಂಡಿ ಮಾಡಬೇಕಾಯಿತು ಎನ್ನುವರು.
ನನ್ನ ಸೊಸೆ ಅಂದರೆ ಸೊಸೆ ಬೆಳಿಗ್ಗೆನೆ ಬೇಗ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕಿ ನನ್ನ ಜೊತೆ ಸೇರಿ ತಿಂಡಿ ಮಾಡಿ ಎಲ್ಲ ಕೆಲಸವನ್ನೂ ಮಾಡಿದಳು. ಕೆಲಸವೂ ಅಷ್ಟು ನೀಟಾಗಿ ಮಾಡುತ್ತಾಳೆ ಗೊತ್ತಾ ಎಂದು ತನ್ನ ಸೊಸೆಯ ಬಗ್ಗೆ ಹೇಳಿ ಹಿರಿ ಹಿಗ್ಗಿದರು ಜಾನಕಿ. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.